ಎಂತ ಗೊತ್ತಾ, ಸ್ಕ್ರೋಲ್ ಮಾಡಬೇಡಿ ಆಯಿತಾ. ಇಲ್ಲಿ ನೀರಲ್ಲಿ ಬರ್ತಿಪ್ಪುದು ಎಂತಂದೇಳಿ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಕಂಬ. ಇದ್ರ ಹೆಸರು ಭಾರತ್ ಬೋಟ್ ಅಂತೇಳಿ. ಜನರನ್ನ ಇಲ್ಲಿ ವೆಹಿಕಲ್ನ ಇಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಕರ್ಕೊಂಡೋಗಿ ಬಿಡತ್ತೆ. ಇದಿಪ್ಪುದೀಗ ಹಂಗರ್ ಕಟ್ಟೆಯಲ್ಲಿ. ಹಂಗರ್ ಕಟ್ಟೆಯಿಂದ ಕೋಡಿ ಬೆಂಗ್ರೆಗೆ ಹಾಪುದು. ಅದೇ ರೋಡಲ್ಲಿ ಹಾಪುದಾರೆ ಇದು 24 ಕಿಲೋಮೀಟ್ರ್ ಹತ್ತು. ಇದೇ ಭಾರತ್ ಬೋಟಲ್ಲಿ ಅವ್ರು ಬರೀ 700 ಮೀಟ್ರ್ ಮಾತ್ರ. ರೋಡಲ್ಲಿ ಹೋಗ್ದೆ ಪೆಟ್ರೋಲ್ ಚಾರ್ಜ್ ಎಲ್ಲ ಜಾಸ್ತಿ ಖರ್ಚಾಗುತ್ತೆ. ಇದು ಭಾರತ್ ಬೋಟಲ್ಲಿ ಬರೀ 10 ರೂಪಾಯಿ ಕೊಟ್ಟರೆ ಈ ದಡದಿಂದ ಆ ದಡಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ. ನೀರಲ್ಲಿ ವಾಪತಿ ಒಂದು ಎಂಜಾಯ್ ಮಾಡೋದಲ್ಲ ಎಲ್ಲರಿಗೂ ಗೊತ್ತಿಪ್ಪದಲ್ಲ. ಬೋಟಲ್ಲಿ ವಾಪತಿಗೆ ಸೇಮ್ ಇದರಲ್ಲೂ ಹಾಗೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಕಾಣಿ ಎಷ್ಟು ನೀರಲ್ಲಿ ವಾಪತಿಗೆ ಎಷ್ಟು ಖುಷಿ ಆಯ್ತು. ಮತ್ತು ಬೇಗ ರೀಚ್ ಆಯ್ತು ಅಲ್ಲಿಗೆ. ಬರೀ 10 ರೂಪಾಯಿ ಕೊಟ್ಟರೆ ಸಾಕು, ಜಾಸ್ತಿ ಎಕ್ಸ್ಪೆನ್ಸಸ್ಸು ಆಗೋದಿಲ್ಲ ಕಣಿ. ನಾವೀಗ ಸಂಜೆ ಟೈಮಿಗೆ ಹೋದ್ದು. ಇದೇ ಲಾಸ್ಟ್ ಟ್ರಿಪ್ ಕಾಣಿ. ಇದರೆಲ್ಲ ಬೈಕ್ ಸ್ಕೂಟಿ ಎಲ್ಲ ಇತ್ತು ಕಾಣಿ. ನಿಮ್ಮ ಹತ್ರ ಇರೋ ಯಾವುದೇ ವೆಹಿಕಲ್ ಇದ್ದರೂ ಇದಕ್ಕೆ ಹಾಕ್ಬೋದು. ಈ ದಡದಿಂದ ಆ ದಡಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ ಕಣಿ. ಕಣಿ ಇದೀಗ ಆಚೆಗೆ ಕೋಡಿ ಬೆಂಗ್ರೆಯಿಂದ ಈಚೆಗೆ ಹಂಗರ್ ಕಟ್ಟೆ ಬಂದದ್ದು. ಇದೇ ಲಾಸ್ಟ್ ಟ್ರಿಪ್. ಬೈಕ್ನೆಲ್ಲ ಇಳಿಸ್ತಿದ್ರು ಕಣಿ. ಮತ್ತೆಂತಂದರೆ ಈಗಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಯ್ತಾ. ಸಬ್ಸ್ಕ್ರೈಬ್ ಮಾಡ್ಕೊಂಬಂತೂ ಮರಿಬೇಡಿ. ಫಸ್ಟ್ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಹೊಸ ಹೊಸ ವೀಡಿಯೋನೆಲ್ಲ ಹಾಕ್ತಿರ್ತೀವಿ ಫಸ್ಟಿಗೆ ಕಾಣ್ಲಕ್ಕ. ನಿಮ್ಮ ಕುಂದಾಪುರ ಗಂಡಿಗೆ ಒಂದು ಸಪೋರ್ಟ್ ಮಾಡಿ. ಈಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳಕ ಮರಿಬೇಡಿ. ಮತ್ತು ವೀಡಿಯೋ ಮುಗಿದ್ಮೇಲೆ ಸೀದಾ ಹಾಗೆ ಹೋಗ್ತಿದ್ರಿ. ಈಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.